ब्रह्मा गुरुर्विष्णु गुरुर्देवो महेश्वरा गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಬಂದಿರತಕ್ಕಂತ ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಸಮರ್ಥ ಸದ್ಗುರು ಶ್ರೀ ರಂಗರಾವ್ ಮಹಾರಾಜರವರು ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಅವರ ಸತಶಿಷ್ಯರಾದ ಶಂಕರ್ರಾವ್ ಅನಂತಪುರ್ ಶ್ರೀ ಕ್ಷೇತ್ರ ಕೂಪಗಡ್ಡಿ ಮಹಾರಾಜರವರಿಗೆ ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅವರಿಗೆ ದಿವ್ಯ ಮನಾಚೆ ಬೋಧದ ವ್ಯಾಖ್ಯಾನವನ್ನು ನಮ್ಮೆಲ್ಲರಿಗೂ ಬೋಧನೆ ಮಾಡಿ ಆ ಕೃಪಾ ಆಶೀರ್ವಾದವನ್ನು ನಮ್ಮೆಲ್ಲರಿಗೂ ಮುಟ್ಲಿ, ಇದೇ ಜನ್ಮದಲ್ಲಿ ನಮ್ಮೆಲ್ಲರಿಗೂ ಸಾರ್ಥಕ ಆಗ್ಲಿ ಅಂತ ಅವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಅವರ ವ್ಯಾಖ್ಯಾನವನ್ನು ಶುರು ಮಾಡಬೇಕು. ಜೈ ಜೈ ರಘುವೀರ ಸಮರ್ಥ. राजाधिराज सद्गुरुनाथ महाराज की जय. श्री गुरुदेव दत्त. गुरु ब्रह्मा गुरु विष्णु गुरुदेवो महेश्वरा गुरु साक्षात परब्रह्म तस्मै श्री गुरुवे नमः. ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರು ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯರೆ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ. ನಮಸ್ಕಾರ ಗುರುರಾಯ ಶ್ರೀ ರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು महाराज की जय. श्री सद्गुरुदास राजा राम महाराज की जय. सकल साधु संत महाराज की जय. जय जय रघुवीर समर्थ. सुखासारिके पूर्ण वैराग्य जानचे वशिष्ठा परिज्ञान योगेश्वराचे कवी वाल्मिका सारिका मान्य ऐसा. नमस्कार माझा सद्गुरु रामदास. जय जय रघुवीर समर्थ. ಭಕ್ತಿಯೊಳು ತುಕಾರಾಮ, ಅನುಭವದಲ್ಲಿ ಜ್ಞಾನದೇವ, ಶಾಂತಿಯೊಳು ಏಕನಾಥ, ವೈರಾಗ್ಯದೊಳು ಸುಖಮನೀತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, 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 ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ರಾಜಾಧಿರಾಜ ಸದ್ಗುರುನಾಥ ಮಹಾರಾಜ್ ಕಿ ಜೈ. ಶ್ರೀ ಗುರುದೇವ ದತ್ತ. ಪ್ರಪ್ರಥಮದಲ್ಲಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಶ್ರೀ ಚಿದಂಬರ ಮಹಾಸ್ವಾಮಿಗಳ ಪರಾವತಾರವೇ ಆಗಿರುವಂತಹ ಅಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾಗಿರುವಂತಹ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ಮತ್ತು ಅವರ ಅಂತರಂಗದ ಶಿಷ್ಯ ಶ್ರೇಷ್ಠರಾದಂತಹ ಶ್ರೀ ಸದ್ಗುರು ನಾರಾಯಣ ಭಗವಾನ್ ಮಹಾರಾಜರ ಪವಿತ್ರ ಪಾದಗಳಿಗೆ ನನ್ನ ದಂಡೋತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಮಾತ್ರೆ ಸತ್ಸಂಗ ಫೌಂಡೇಶನದ ಅಧಿದೇವತೆಯಾಗಿರುವಂತಹ ತಾಯಿ ಮಾತ್ರೆ ದೇವಿಯ ದಿವ್ಯ ಚರಣಾರವಿಂದರಿಗೆ ಭಕ್ತಿಪೂರ್ವಕ ದಂಡೋತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಸತ್ಸಂಗದ ಕಾರ್ಯಕ್ರಮ ಜರುಗಲು ಪ್ರೇರಣಾಕರ್ತರು, ಕಾರಣಕರ್ತರು ಹಾಗೂ ಸಾಕ್ಷಾತ್ ನಿರ್ಗುಣ ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಪರಮ ಪೂಜ್ಯ ಶ್ರೀ ಸದ್ಗುರು ಚಂದ್ರಕುಮಾರ್ ಗುರು ಮಹಾರಾಜರ ದಿವ್ಯ ಪಾದಾರವಿಂದಗಳಿಗೆ ಅನಂತ ಅನಂತ ದಂಡೋತ ಪ್ರಣಾಮಗಳನ್ನು ಸಲ್ಲಿಸಿ, ಇಂದಿನ ಈ ಒಂದು ಸತ್ಸಂಗದ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲ ಪ್ರಾಪಂಚಿಕ ಕಾರ್ಯಗಳನ್ನು ಬದಿಗಿಟ್ಟು ಈ ಸಮಯದಲ್ಲಿ ಉಪಸ್ಥಿತರಾಗಿರುವಂತಹ ಎಲ್ಲ ಗುರುಬಂಧು ಭಗಿನಿಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಈಗೇನು ಬರಬಾರ್ದನ್ರಿ? ಕಾಣಿಸ್ತಾರೆ? ಕಾಣಿಸ್ತಿಲ್ಲ ಗುರುಗಳೇ, ಆದ್ರೆ ವಾಯ್ಸ್ ಕೇಳಿಸ್ತಾ ಇದೆ. ಹೌದಾ? ಕೇಳಿಸ್ತಿದೆ, ನಿಮ್ಮ ವಾಯ್ಸ್ ಕೇಳಿಸ್ತಿದೆ ಗುರುಗಳೇ. ಶ್ರೀರಾಮ್. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಮಾಡಿ, ಇವತ್ತಿನ ದಿವಸ ನಾವು ನೀವುಗಳೆಲ್ಲ ಸಮರ್ಥ ರಾಮದಾಸ್ ಮಹಾರಾಜರು ತಮ್ಮ ಮನಾಚಿ ಶ್ಲೋಕ 45 ಮತ್ತು 46 ಈ ಎರಡು ಶ್ಲೋಕದ ವಿವರಣೆಯನ್ನು ನಾವು ನೀವುಗಳೆಲ್ಲ ಶ್ರವಣ ಮಾಡಬೇಕಾಗ್ಯದ. ಸಮರ್ಥರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಬಹಳ ವಿಶೇಷವಾದಂತಹ ಈ ಎರಡು ಶ್ಲೋಕಗಳು ಇವತ್ತಿನೂ ನಮಗೆ ಅನಿಸ್ತದೆ. ಯಾಕಂದ್ರೆ ಬಹಳ ವಿಶೇಷ ಇದ್ದದ.
ಈ ಎರಡು ಶ್ಲೋಕದೊಳಗೆ ಏನು ಹೇಳಿಕತ್ತಾರ ಸಮರ್ಥರಂದ್ರ, ಜಯಾಚೇನಿ ಸಂಗೆ ಸಮಾಧಾನ ಭಂಗೆ ಅಹಂತ ಅಕಸ್ಮಾತ್ ಏವೂನಿಲಾಗೆ ತಯೇ ಸಂಗತೀಚಿ ಜನಿ ಕೂಡಗೋಡಿ ಜಯ ಸಂಗತಿ ನೇಮತಿ ರಾಮಸೋಡಿ. 45ನೇ ಶ್ಲೋಕ. ಈ ಶ್ಲೋಕದ ಅರ್ಥ ಏನು ಹೇಳ್ತದ ಅಂದ್ರ, ಯಾರ ಸಂಘದಿಂದ ಮನಸ್ಸಿಗೆ ಸಮಾಧಾನ ಸಿಗುವುದಿಲ್ಲವೋ, ಯಾರ ಸಂಘದಿಂದ ಅಹಂಕಾರ ಹಾಗೂ ದೇಹ ಬುದ್ಧಿ ಬೆಳೆಯುತ್ತದೆಯೋ, ಯಾರ ಸಂಘದಿಂದ ಮನುಷ್ಯನ ಬುದ್ಧಿ ಶ್ರೀರಾಮನಿಗೆ ವಿಮುಖವಾಗುವುದೋ ಅಂತವರ ಸಂಘವು ಯಾರಿಗೆ ತಾನೇ ಸವಿಯಾದೀತು ಅಂತೇಳಿ ಸಮರ್ಥರು ಈ ಒಂದು ಸತ್ಸಂಗದ ಮಹಿಮೆಯನ್ನ ಮತ್ತು ಕುಸಂಗದ ಮಹಿಮೆಯನ್ನ, ಕುಸಂಗದಿಂದ ಆಗುವಂತಹ ಒಂದು ಅನಾಹುತವನ್ನ ಈ ಶ್ಲೋಕದಲ್ಲಿ ಸಮರ್ಥರು ಹೇಳ್ತಾರ. 46ನೇ ಶ್ಲೋಕದಾಗ ಮನಾಜೆ ಘಡಿ ರಾಘವೇ ವೀಣ ಗೇಲಿ ಜನಿ ಆ ಪುಲಿತೇತುವ ಹಾನಿ ಕೇಲಿ ರಘುನಾಯಕ ವೀಣತೋ ಶೀಣ ಆಹೆ ಜನಿ ದಕ್ಷತೋ ಲಕ್ಷ ಲಾವುನಿ ಪಾಯೆ ಅಂತೇಳಿ 46ನೇ ಶ್ಲೋಕ. ಎಲೈ ಮನಸ್ಸೇ, ರಾಮನ ಸ್ಮರಣೆ ಇಲ್ಲದೆ ಕಳೆದ ಆಯುಷ್ಯು ವ್ಯರ್ಥವೆಂದೇ ತಿಳಿಯಂತ. ಭಗವಂತನನ್ನು ಸ್ಮರಿಸದೆ ತಾನೇ ತನ್ನ ನಾಶವನ್ನು ಮಾಡಿಕೊಳ್ಳುವನು. ಶ್ರೀರಾಮನ ಭಕ್ತಿ ಇಲ್ಲದ ಜೀವನ ವ್ಯರ್ಥ ಶ್ರಮ ಮಾತ್ರವಾಗಿದೆ ಅನ್ನುವಂಥ ಮಾತ ಈ 2 ಶ್ಲೋಕದೊಳಗೆ ಸಮರ್ಥರು ನಮಗೆ ಹೇಳ್ತಾರ. ಶ್ರೀರಾಮನಲ್ಲಿ ತತ್ಪರನಾಗಿರುವವನು ಸಂಸಾರದಲ್ಲಿ ಇದ್ದರೂ ತನ್ನ ಲಕ್ಷ್ಯ ಭಗವಂತನಲ್ಲೇ ತೊಡಗಿಸುವನು. ಇವು 2 ಶ್ಲೋಕದ ಸಾಮಾನ್ಯ ಅರ್ಥಗಳನ್ನು ನಾವು ನೀವುಗಳೆಲ್ಲ ಶ್ರವಣ ಮಾಡಿದೆವು. ಈಗ 45ನೇ ಶ್ಲೋಕದ ಪೂರ್ವಾರ್ಧವನ್ನು ನಾವು ಚಿಂತನೆ ಮಾಡೋಣ. ಆ ಒಂದು ಶ್ಲೋಕದೊಳಗೆ ಸಮರ್ಥರಂತಾರ, ಜಯಾಚೇನಿ ಸಂಗೆ ಸಮಾಧಾನ ಭಂಗೆ ಅಹಂತ ಅಕಸ್ಮಾತ್ ಏವೂನಿಲಾಗಿ. ಅಂದ್ರ ಯಾರ ಸಂಘದಿಂದ ಮನಸ್ಸಿಗೆ ಸಮಾಧಾನ ಸಿಗುವುದಿಲ್ಲವೋ, ಸಮಾಧಾನ ಭಂಗವಾಗುವುದೋ, ಯಾರ ಸಂಘದಿಂದ ಅಹಂಕಾರ ಹಾಗೂ ದೇಹ ಬುದ್ಧಿ ಬೆಳೆಯುತ್ತದೆಯೋ, ಅಕಸ್ಮಾತ್ ಆಗಿ ಅದು ಅಂದರೆ ಅಹಂಕಾರ ಬಂದು ನಮ್ಮಲ್ಲಿ ಸೇರುವುದು, ಅಂಥವ್ರ ಸಂಘದಿಂದ ಏನು ಉಪಯೋಗ ಅನ್ನುವಂಥದ್ದು ಸಂಘದ ಮಹತ್ವ ಹೇಳುವತ್ನಾಗ ಅದಕ್ಕೆ ಜೀವನದೊಳಗೆ, ನಮ್ಮ ಜೀವನದೊಳಗೆ ಸಂಘದ ಒಂದು ಮಹತ್ವ ಎಷ್ಟದ ಅನ್ನುವಂಥದ್ದನ್ನು ನಾವು ಇಲ್ಲಿ ವಿಚಾರ ಮಾಡ್ಬೇಕಂತಾರೆ. ಯಾಕಂದ್ರೆ ಮನುಷ್ಯ ಸಂಘಜೀವಿ. ಹುಟ್ಟಿದ ಕೂಡಲೇ ಪ್ರತಿಯೊಂದು ಕ್ಷಣನೂ ಒಬ್ಬರ ಸಂಘದೊಳಗೆ ಅನುಕರಣೆ ಮಾಡ್ಕೋತ ಜೀವಿ ಬೆಳಿತಿರ್ತಾನ. ಅಂದಾಗ ಅಲ್ಲಿ ಸಂಘ ಸರಿಯಾಗಿ ಸಿಕ್ತು ಅಂದ್ರೆ ಮಾತ್ರ ಅವ ಜೀವನವನ್ನು ಸರಿಯಾಗಿ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯದ. ಮತ್ತು ಮನೆಯೊಳಗೇನೆ ಅವಾಗ ಸಂಘ ಸಿಗಲಿಲ್ಲ ಅಥವಾ ಜೊತೆ ಇದ್ದವ್ರಂತಲ್ಲಿ ಸರಿಯಾದ ಸಂಘ ಅವಾಗ ಸಿಗಲಿಲ್ಲ ಅಂದ್ರೆ ಅವನ ಜೀವನ ಪೂರ್ಣ ವ್ಯರ್ಥನೂ ಆಗ್ಲಿಕ್ಕೆ ಸಾಧ್ಯದ ಅಂತಾರ. ಅದಕ್ಕೆ ಯಾವ ಸಂಘದಿಂದ ಈ ಸಂಘದ ಮಹಿಮೆಯನ್ನು ನಾವು ಇನ್ನಷ್ಟು ವಿಚಾರ ಮಾಡ್ಲಿಕ್ಕತ್ತೇವಂದ್ರ, ಸಂಘಗಳು 2 ಉಂಟು ಅಂತ ಜ್ಞಾನಿಗಳಂತಾರ. 2 ಸಂಘ, ಒಂದು ಸಜ್ಜನರ ಸಂಘ, ಇನ್ನೊಂದು ದುರ್ಜನರ ಸಂಘ. ಒಂದನ್ನ ಹಿಡಿ, ಒಂದನ್ನ ಬಿಡು ಅಂತೇಳಿ ಜ್ಞಾನಿಗಳು ಸಂದೇಶ ಕೊಡ್ತಾರೆ. ಯಾಕಂದ್ರೆ ಇದ್ರೊಳಗೆ ಅವರವರ ಗುಣದ ಪ್ರಕಾರ, ಅವರವರ ಸ್ವಭಾವದ ಪ್ರಕಾರ ಜನರು ಇರ್ತಾರ. ಇಲ್ಲಿ 3 ಪ್ರಕಾರದ ಜನರನ್ನು ನಾವು ಸಮಾಜದೊಳಗೆ ನೋಡ್ತೇವೆ ಮತ್ತು ಅಂಥವ್ರ ಸಂಘ ನಮಗ ಒದಗಿ ಬರ್ತದೆ. ಎಂಥದ್ದಂದ್ರೆ ಸತ್ವಗುಣಿಗಳ ಸಂಘ, ರಜೋಗುಣಿಗಳ ಸಂಘ ಮತ್ತು ತಮೋಗುಣಿಗಳ ಸಂಘ. ಆ ಒಂದು ಗುಣದ ಪ್ರಕಾರ ಅವ್ರು ಇರ್ತಾರ. ಅವ್ರ ಸಂಘದಾಗ ನಾವಿದ್ದೇವಂದ್ರ ಅದೇ ಸ್ವಭಾವ, ಅದೇ ಇದು ನಮಗ್ ಬರ್ತಿರ್ತದ. ಈ ಮನಸ್ಸಿನ ಒಂದು ಹೋಗಿ ಹೆಂಗದ ಅಂದ್ರ, ಈ ನಮ್ಮ ಮನಸ್ಸನ್ನು ಯಾರ ಸಂಘದೊಳಗ ಯಾರ ಜೊತೆ ನಾವು ಭಾಗ ಕಳಿತೀವಲ್ಲ ಅದನ್ನೇ ಈ ಮನಸ್ಸ ಹಿಡ್ಕೊಂಡು ಬಿಡ್ತದ. ಆ ಪ್ರಕಾರ ವರ್ತನೆ ಮಾಡ್ಲಿಕ್ಕೆ ಶುರು ಆಗ್ತದೆ. ಅದಕ್ಕೆ ನಮಗೆ ಎಂಥವ್ರ ಸಂಘ ಬೇಕಾಗಿದೆ ಅಂದ್ರೆ ಸತ್ವಗುಣಗಳ ಸಂಘ ಬೇಕಾಗಿದೆ. ಅಂದ್ರೆ ಸಾತ್ವಿಕರ ಸಂಘ, ಭಗವಂತನ ಭಕ್ತಿ ಮಾಡುವವರ ಸಂಘ, ಭಗವಂತನ ತತ್ವ ಚಿಂತನದೊಳಗಿರುವವರ ಸಂಘ, ನೀತಿಯಿಂದ ನಡೆಯುವಂಥವ್ರ ಸಂಘ, ಧರ್ಮದಿಂದ ನಡೆಯುವಂಥವ್ರ ಸಂಘ, ಆಮೇಲೆ ಜೀವನದ ಸತ್ಯವನ್ನ ತಿಳಿಸುವಂಥವ್ರ ಸಂಘ, ಜೀವನದ ಉದ್ದೇಶವನ್ನು ನಮಗೆ ಅರಿವು ಮಾಡಿಕೊಡಂಥವ್ರ ಸಂಘ, ಸಾಧು ಸಂಘ, ಸಂತರ ಸಂಘ, ಜ್ಞಾನಿಗಳ ಸಂಘ, ಮಹಾತ್ಮರ ಸಂಘ. ಇವೆಲ್ಲನೂ ಮನುಷ್ಯ ಜೀವಿಗೆ ಬೇಕು ಅಂತಂತಾರೆ. ಈ ಸಂಘ ಅಕಸ್ಮಾತ್ ನಮಗ ಸುಕೃತಿಯಿಂದ ಸಿಕ್ತು ಅಂತಂದ್ರ, ಸುಕೃತಿಯಿಂದನೇ ಸಿಗ್ತ ಅಂತಾರ ಅವರು.
ಸತ್ವಗುಣಿಗಳ ಸಂಘ ಅಂದ್ರ ಸಂತರ ಸಂಘ, ಸಜ್ಜನರ ಸಂಘ, ಉತ್ತಮರ ಸಂಘ ನಮಗೆ ಸಿಗಬೇಕಾದ್ರೂ ಸಹಿತ ನಮ್ಮ ಹಿಂದಿನ ಎಷ್ಟೋ ಜನ್ಮದ ಒಂದು ಸುಕೃತ ನಮ್ಮಲ್ಲಿ ಇದ್ದಾಗ ಮಾತ್ರ ಅದು ಸಿಗುತ್ತಿರ್ತದಂತ. ಈಗ ನಮಗ ನಿಮಗ ಈ ಒಂದು ಸತ್ಸಂಗ ನಮಗ ಸಿಗಲಿಕ್ಕತ್ತದ, ತತ್ವ ಚಿಂತನೆ ಮಾಡುವಂತ ಅವಕಾಶ ನಮಗ ಒದಗಿ ಬಂದದ. ಇದ್ರ ಮೂಲ ಕಾರಣ ಅಂದ್ರೆ ಏನು? ನಮ್ಮೆಲ್ಲರ ಹಿಂದಿನ ಒಂದು ಸುಕೃತ ಪುಣ್ಯದ ಒಂದು ಪ್ರಭಾವ ನಮ್ಮಲ್ಲಿ ಅದ, ಆ ಪುಣ್ಯದ ಒಂದು ಸಂಗ್ರಹ ಅದ ಅಂತೇಳಿ ಭಗವಂತ ಸದ್ಗುರುನಾಥ ಇದನ್ನ ನಮಗ ಕೂಡಿಸಿಕೊಟ್ಟಾನ. ಆದರೂ ಸಹಿತ ಈ ಒಂದು 2 ವಾರದಿಂದ ಸ್ವಲ್ಪ ಬಾಧಕ ಮಾಡ್ಲಿಕ್ಕತ್ತದ ನಮಗ. ಇರ್ಲಿ, ಇನ್ನೇನು ಮಾಡೋದದ, ಹೆಂಗಿದ್ದಂಗ ಅಟ್ಲೀಸ್ಟ್ ಚಿಂತಾ ಮಾಡೋಣ. ಇನ್ನು ರಜೋಗುಣಗಳ ಸಂಘದೊಳಗೆ ನಾವಿದ್ದೇವೆ ಅಂತ ತಿಳ್ಕೊರಿ ನೀವು. ಸಮಾಜದೊಳಗೆ ರಜೋಗುಣಿಗಳು ನಮಗೆ ಗಂಟು ಬೀಳ್ತಾರೆ. ಯಾಕಂದ್ರೆ 3 ಪ್ರಕಾರ ಜನರಿಗೆ ಗಂಟು ಬೀಳ್ತಾರೆ. ಯಾರನ್ನ ಆರಿಸ್ಕೋಬೇಕು, ಯಾರ ಸಂಘದಾಗ ಇರಬೇಕು ಅನ್ನುವಂಥ ಪ್ರಜ್ಞೆ ನಮ್ಮಲ್ಲಿ ಬೇಕಂತಾರ. ಈ ಒಂದು ಸತ್ಸಂಗದ ಮುಖೇನ ನಾವು ಏನ್ ತಿಳ್ಕೊಬೇಕಾಗ್ಯದ? ಜೀವನದ ಸತ್ಯವನ್ನ ಶೋಧ ಮಾಡುವವರ ಸಂಘದೊಳಗೆ ನಾವು ಕಾಲ ಕಳೆದು ಜೀವನದ ಸತ್ಯವನ್ನು ಶೋಧ ಮಾಡಬೇಕಾಗ್ಯದ. ನಮ್ಮ ಸ್ವರೂಪದ ಸಾಕ್ಷಾತ್ಕಾರ ಮಾಡ್ಕೋಬೇಕಾಗ್ಯದ. ನಾನು ಯಾರು ಅನ್ನುವಂತ ತಿಳ್ಕೊಬೇಕಾಗ್ಯದ. ಆಮೇಲೆ ಆತ್ಮ ಪ್ರಾಪ್ತಿಯನ್ನು ನಾವು ಮಾಡ್ಕೋಬೇಕಾಗ್ಯದ. ಅಂದಾಗ ಅಂಥವ್ರ ಸಂಘದಾಗಿದ್ದಾಗ ಮಾತ್ರ ಅದು ನಮಗೆ ಸಿಗ್ತವೆ. ಹೊರತಾಗಿ ಉಳಿಕಿದ ಇನ್ನ 2 ರಜೋಗುಣ ಸಂಘ ಮತ್ತು ತಮೋಗುಣಗಳ ಸಂಘದೊಳಗೆ ನಾವಿದ್ದೇವಂದ್ರ ರಜೋಗುಣದೊಳಗೂ 2 ಪ್ರಕಾರದ ಭಾಗ ಮಾಡಿ ಹೇಳ್ತಾರೆ ಜ್ಞಾನಿಗಳು, ಸಮರ್ಥರು. ಒಂದು ಸಬಲ ರಜೋಗುಣ, ಒಂದು ಶುದ್ಧ ರಜೋಗುಣ. ಅಂದ್ರ ಶುದ್ಧ ರಜೋಗುಣ ಏನದಲ್ಲ, ಈಗ ನಾವು ನೀವುಗಳೆಲ್ಲ ಇದ್ದೇವಲ್ಲ, ಇದು ಶುದ್ಧ ರಜೋಗುಣದ ಒಂದು ಲಕ್ಷಣ. ಅಂದ್ರೆ ಪ್ರಪಂಚ ಹಿಡ್ಕೊಂಡು ಪರಮಾರ್ಥವನ್ನು ಮಾಡುವಂತಹ ವಿವೇಕಿಗಳು, ಪ್ರಜ್ಞಾವಂತರ ಒಂದು ಸಂಘ ಏನದಲ್ಲ, ಇದು ರಜೋಗುಣನೇ ಖರೆ. ಆದ್ರೆ ಶುದ್ಧವಾದ ರಜೋಗುಣ ನಮ್ಮಂತಲ್ವ. ನಮ್ಮ ಪ್ರಪಂಚವನ್ನ ನಾವು ಪರಮಾರ್ಥಕ್ಕಾಗಿ ಅದನ್ನ ಏನಪ್ಪಾ ಅಂದ್ರೆ ಉಪಯೋಗ ಮಾಡ್ಕೊಳಿಕತ್ತೇವೆ. ಹೊರತಾಗಿ ಅದರೊಳಗಿನ ಒಂದು ವಿಷಯ ಸುಖಕ್ಕಾಗಿ ನಾವು ಕಳಿಬೇಕನ್ನುವಂತ ಭಾವ ನಮ್ಮಲ್ಲಿ ಇಲ್ಲಲ್ಲ. ಇದು ಶುದ್ಧ ರಜೋಗುಣಿಗಳ ಸಂಘ ಅಂತಂತಾರ. ಅದೇ ಸಬಲ ರಜೋಗುಣಿಗಳ ಸಂಘದೊಳಗೆ ನಾವಿದ್ದೇವಂದ್ರ, ನೀವು ಅಂಥವ್ರ ಸಂಘದಾಗ ಹೋದ್ರಿ ಅಂದ್ರ ಅವ್ರು ನಮ್ಮನ್ನು ಈ ಪರಮಾರ್ಥದ ಹಾದಿಂದನೇ ಬಿಡಿಸಿ ಬಿಡ್ತಾರ. ಅವ್ರಂತಾರ, ಏನು ನಿನ್ನ ವಯಸ್ಸೇನು, ನಿನ್ನ ಮಾತೇನು, ಈ ಸಮಯದೊಳಗ ಪ್ರಪಂಚ ಚಂದ ಮಾಡಿ ಅಷ್ಟು ಹೊಲ ಮನಿ ಗಳಿಸ್ಕೊಂಡು ರೊಕ್ಕ ಇಟ್ಟುಕೊಂಡು ಮುಂದಿನ ಮಕ್ಕಳ ಭವಿಷ್ಯ, ಮೊಮ್ಮಕ್ಕಳ ಭವಿಷ್ಯ ಇದನ್ನ ಮಾಡೋದು ಬಿಟ್ಟು ಇದೇನು ಮಾಡ್ಕೋತ ಕೂತಿರೋ ನೀವು ಅಂತೇಳಿ ನನಗೆ ಎಷ್ಟೋ ಮಂದಿ ಅಂತಿದ್ರು, ಕುಲಕರ್ಣರ ಏನ್ರಿ ನೀವು ಬರೇ ಕಾಯಂ ಸತ್ಸಂಗ ಸಪ್ತಾಹ ಗಿಪ್ತಾಹ ಅನ್ಕೋತ ಕೂತೀರಿ, ನಿಮ್ ಇದ್ರಿಗೆ ದನ ಕಾಯಿ ಅವ್ರು ನಾವು ಕಾರ್ ತಗೊಂಡು ಅಡ್ಡಾಡ್ಲಿಕ್ಕತ್ತೇವು, ನಿಮ್ ಗೋಳಾಟ ಏನ್ ತಪ್ಪಲಿಲ್ಲ, ಏನ್ರಿ ಇದು, ಏನ್ ಮಾಡೋದ್ರಿ, ಏನ್ ಸತ್ಸಂಗ್ರಿ, ಏನ್ ಮಾಡೋದ್ರಿ, ಮೊದಲ ನಮ್ಮ ರೊಕ್ಕ ಬೇಕ್ರಿ ಅಂತ ಹಿಂಗೆಲ್ಲ ನಮ್ಮ ಒಟ್ಟ ಮೈಂಡನ ಅವ್ರು ಒಂದ್ ನಮೂನಿ ಟರ್ನ್ ಮಾಡಿಬಿಡ್ತಾರ ಅವ್ರು. ಅವ್ರ ಸಂಘದಾಗ ನಾವ್ ಇದ್ದೇವಂದ್ರ ಅದಕ್ಕ ಸಂಘ ಮಾಡೋ ಹೊತ್ನಾಗ ಸಬಲ ರಜೋಗುಣಗಳ ಸಂಘದೊಳಗೆ ಇರಬಾರದು. ಶುದ್ಧ ರಜೋಗುಣಗಳ ಸಂಘದಾಗಿದ್ದೇವಂದ್ರ ಪ್ರಪಂಚ ಹೆಂಗ್ ಮಾಡಬೇಕು, ಪರಮಾರ್ಥ ಹೆಂಗ್ ಮಾಡಬೇಕು, ಇವೆರಡೂತರ ವಿವೇಕ ನಮ್ಮಲ್ಲಿ ಮತ್ತಷ್ಟು ಜಾಗೃತ ಆಗ್ತದೆ. ಸಮರ್ಥರಂತರ ಪ್ರಪಂಚ ಕರಾವ ನೇಮಕ ಪಹಾವ ಪರಮಾರ್ಥ ವಿವೇಕ ಜೇಣೆ ಕರಿತಾ ಉಭಯ ಲೋಕ ಸಂತುಷ್ಟ ಹೋತಿ. ಸಮರ್ಥರಂತಾರ, ನೀ ಪ್ರಪಂಚ ಹಿಡ್ಕೊಂಡು ಪರಮಾರ್ಥ ಮಾಡ್ಲಿಕ್ಕತ್ತಿಲ್ಲ, ನಿನ್ನ ಪ್ರಪಂಚ ಮತ್ತು ಪರಮಾರ್ಥ ಎರಡು ಆನಂದಮಯ ನಿನಗೆ ಆಗ್ಬೇಕಾಗಿತ್ತಂದ್ರ ಪ್ರಪಂಚ ನೇಮದಿಂದ ಮಾಡು, ಆಮೇಲೆ ಪರಮಾರ್ಥವನ್ನ ವಿವೇಕದಿಂದ ನೋಡುವಂತ. ಈಗ ನೇಮದಿಂದ ಪ್ರಪಂಚ ಮಾಡುದಂದ್ರೆ ಈಗ ನಾವೆಲ್ಲರೂ ನೇಮದಿಂದ ಪ್ರಪಂಚ ಮಾಡ್ಲಿಕ್ಕತ್ತೇವಂತ ಹೇಳಿ ದಿವಸವಂತ ಸತ್ಸಂಗದಾಗ ಭಾಗವಹಿಸ್ಲಿಕ್ಕತ್ತೇವ್. ನಾವು ಅಕಸ್ಮಾತ್ ನಾವು ನೇಮ ಬಿಟ್ಟ ಅದನ್ನೇನಪ್ಪಾ ಅಂದ್ರ ಒಂದ್ ರೀತಿ ಅದ್ರ ಕುಬಿ ತಗೊಂಡು ನಾವು ಮಾಡ್ಲಿಕ್ಕತ್ತೇವಂದ್ರ ಪರಮಾರ್ಥವಾಗಿ ನಮಗ್ ಪರಿಚಯಗೂಡುದಿಲ್ಲ ಅದು. ಇವತ್ತು ಎಷ್ಟೋ ಮಂದಿ ಪ್ರಪಂಚದೊಳಗ ಇಲ್ಲೇ ಮನಿಯೊಳಗಿದ್ರು ಸಹಿತ ಇಂಥ ಸತ್ಸಂಗದಾಗ ಭಾಗವಹಿಸ್ಲಾರ್ದ ಟಿವಿ ನೋಡ್ಕೋತ ಸೀರಿಯಲ್ ನೋಡ್ಕೋತ ಕೂಡ್ತಾರ. ಆಮೇಲೆ ಏನೋ ಗೊಳ್ಳ ಮಾತಾಡ್ಕೋತ ಕೂಡ್ತಾರ. ಸತ್ಸಂಗ ಸಪ್ತಾಹ ಉತ್ಸವದೊಳಗೆ ಬಂದ್ರು ಸಹಿತ ತಮ್ಮ ಪ್ರಪಂಚದ ವ್ಯವಹಾರನೆ ಮಾತಾಡ್ಕೋತ ಕೂಡ್ತಾರ. ಇವರೆಲ್ಲರೂ ಇವರು ಸಬಲ ರಜೋಗುಣಿಗಳು ಅಂತದ್ದು. ಇನ್ನ ತಮೋ ಗುಣಗಳ ಸಂಘ ಅಂತೂ ನಾವು ಮಾಡೇಬಾರದು. ಯಾಕಂದ್ರೆ ನಮಗೆ ಒಂದು ಮಾರ್ಗ ಸಿಕ್ಕ ಮೇಲೆ ದುಷ್ಟ ಜನರ ಸಹವಾಸ, ಆಲಸ್ಯಗಳ ಸಹವಾಸ, ಯಾವಾಗಲೂ ಸೊಕ್ಕಿನಿಂದ ತಿರುಗಾಡುವಂಥವ್ರ ಸಹವಾಸ, ಮತ್ತೊಬ್ಬರ ಅಂತಃಕರಣ ನೋಯಿಸುವಂಥವ್ರ ಸಹವಾಸ, ಆಮೇಲೆ ಮಾತಿನ ಮಹತ್ವ ತಿಳಿಲಾರ್ದಂಥವ್ರ ಸಹವಾಸ, ಜೀವನದ ಸತ್ಯದ ಬಗ್ಗೆ ಕಲ್ಪನೆ ಇರ್ಲಾರ್ದಂಥವ್ರು ಸಹವಾಸ, ಅವರ ನಾಯಿ ಭಕ್ತಿಚೆ ಆವಡಿ
ಆ ನಾಹಿ ಸತ್ಸಂಗಾಚಿ ಗೋಡಿ ಅಂದ್ರ ಅವ್ರಿಗೆ ಭಕ್ತಿನೂ ಇಲ್ಲ, ನಾಹಿ ದೇವ ಇಲ್ಲ, ದಿನ್ರ ಇಲ್ಲ, ಏನೂ ಇಲ್ಲ ಅಂತಾರವ್ರು. ಎಲ್ಲಿದ್ ಏನೇನು ಇಲ್ಲ, ನಮ್ಮ ಮನ್ಸಿಗೆ ಬಂದಂಗ ಆನಂದ ಇದ್ದು ಬಿಡುದು ಇಷ್ಟ ಜೀವನದ ಅಂಥೇಳಿ ಅನ್ನುವಂಥವ್ರು ಏನು ದುಷ್ಟ ಬಂದಿದ್ದಾರಲ್ಲ ಅಂಥವ್ರ ಸಂಗಂತರು ಮಾಡೇಬಾರ್ದು. ಅಕಸ್ಮಾತ್ ಅಂಥವ್ರು ಮಾಡಿದೇವ ಅಂದ್ರ ಏನಾಗ್ತದ ಅಂದ್ರ ನಮ್ಮ ಸಮಾಧಾನ ಭಂಗ ಆಗ್ತದ. ಇವತ್ತಿನ ಇದ್ರ ಹಿಂದಿನ ಒಂದು ವಾರದೊಳಗ ಅಂದ್ರೆ 44ನೇ ಶ್ಲೋಕದೊಳಗ ಸಮರ್ಥರು ಒಂದು ಮಾತು ಹೇಳ್ತಾರವ್ರು. ಏನಂತಾರವ್ರು? ನಶೇರಾಮತೆ ಧಾಮ ಸೋಡು ನಿದ್ಯಾವೆ, ಸುಖಾಲಾಗಿ ಅರಣ್ಯ ಸೇವಿತ ಜಾವೆ ಅನ್ನುವಂತ ಮಾತು ಹೇಳ್ಯಾರ ಅವ್ರು. ಅದಕ್ಕಿಂತ ಮೊದಲಂತಾರ ಮನಾರೇ ಜನಿ ಮೌನ ಮುದ್ರಾಧರಾವಿ. ನೋಡಪ್ಪ, ನೀನು ಸಾಧಕ, ನೀ ಹೆಂಗಿರ್ಬೇಕಂದ್ರ ಈ ಸಮಾಜದೊಳಗ ಈ ಜನರೊಡಿ ನೀ ಇರ್ತಿಲ್ಲ, ನೀ ಅಲ್ಲಿದ್ರೆ ಮಾತಾಡೋದು ಬಂದ್ ಮಾಡ್ಕೊಂಡು ಸುಮ್ ಮೌನ ಆಗಿದ್ದು ಬಿಡು ಅಂತಾರ. ಅವ್ರ ಮಾತುಗಳು ಕಿವ್ಯಾಗ ಸಹಿತ ಹಾಕೋಬೇಡ. ನಿನ್ನ ಚಿಂತನದೊಳಗ ಕೇವಲ ನಿನ್ನ ಗುರುವಿನ ಒಂದು ಚಿಂತನ ನೀ ಮಾಡ್ಕೋತ ಇದ್ದು ಬಿಡು. ಈ ಜನರ ಜೋಡಿ ಹೆಚ್ಚು ಕಾಲ ಕಳಿಬೇಡ. ಇದ್ರು ಸಹಿತ ಅವಾಗ ನೀನು ಮೌನವಾಗಿದ್ದು ಬಿಡು. ಕಥಾ ಆದರೆ ರಾಗವಾಚಿ ಕರಾವೆ. ಇನ್ನು ಎಲ್ಲೇ ಆ ಸದ್ಗುರುನಾಥನ ಮಹಿಮೆಯನ್ನ, ಸಂತರ ಮಹಿಮೆಯನ್ನ, ಜೀವನದ ಸತ್ಯವನ್ನ, ಇದನ್ನ ಈ ತತ್ವ ಚಿಂತನೆಗಳನ್ನ ಮಾಡ್ಕೋತಿದ್ದಾರಲ್ಲ, ಆ ಭಗವಂತನ ಲೀಲೆಗಳನ್ನು ಗುಣಗಾನ ಮಾಡ್ಲಿಕ್ಕತ್ತಾರಲ್ಲ, ಅವನ ಅಗದಿ ಮನಸ್ಸು ಕೊಟ್ಟು ಕೇಳು. ಉಳ್ಕಿದ ಟೈಮ್ದಾಗ ನೀನು ಮೌನ ಆಗಿದ್ದು ಬಿಡು ಅಂತ ಹೇಳ್ತಾನೆ. ಇಷ್ಟೇ ಅಲ್ದ, ನಿನ್ನ ಮನೆಯೊಳಗ ಅಥವಾ ನೀ ಇದ್ದ ಜಾಗದೊಳಗ ಅಲ್ಲಿ ಭಗವಂತನ ಬಗ್ಗೆ ಯಾವ ಚಿಂತನನ ಇರ್ಲಿಕ್ಕಂದ್ರ ನಸೇರಾಮತೆ ಧಾಮ ಸೋಡು ನಿದ್ಯಾವೆ, ಆ ಜಾಗನೇ ಬಿಟ್ಟು ಹೋಗ್ಬಿಡು ಅಂತಾನೆ. ಅಂದ್ರ ಈ ಸುಖಾಲಾಗಿ ಅರಣ್ಯ ಸೇವಿತ ಜಾವೆ ಅಂದ್ರೆ ನಿನಗ ಆ ನಿಜ ಸುಖದ ಒಂದು ಅನುಭವ ಆಗ್ಬೇಕಾಗಿತ್ತಂದ್ರ ಅರಣ್ಯಕ್ಕಾದ್ರೂ ಹೋಗು. ಅಂದ್ರ ನಿರ್ಜನ ಪ್ರದೇಶದಾಗ ಹೋಗಿ ಏಕಾಂತದೊಳಗೆ ಕೂತ್ಕೊಂಡು ನೀನು ನಿನ್ನ ಜೀವನದ ಸತ್ಯವನ್ನು ಶೋಧ ಮಾಡು ಅಂತ ಹೇಳಿ ಸಂಘದ ಮಹತ್ವ ಹೇಳುವ ಹೊತ್ನಾಗ ಅವ್ರು ಅಂದ್ರು, ಜಯಾಚೇನಿ ಸಂಘೆ ಸಮಾಧಾನ ಭಂಗಿ. ಯಾರ ಒಂದ ಸಂಘದಿಂದ ನಿನ್ನ ಸಮಾಧಾನ ಅನ್ನುವಂಥದ್ದು ಭಂಗ ಆಗ್ತದ, ಆಮೇಲೆ ಅಕಸ್ಮಾತ್ ಬಂದು ನಿನ್ನ ತಲೆ ಅಹಂಕಾರ ಅಭಿಮಾನ ಬಂದು ಸೇರ್ಕೋತಾವ, ಅಂಥವ್ರ ಸಂಘ ತಯೇ ಸಂಗತಿ ಚಿ ಜನಿ ಕೂಡಗೋಡಿ ಅಂತಾರ. ಅಂಥವ್ರ ಸಂಘ ಮಾಡುವಂತದ್ರ ಯಾಕೆ ನಿಮ್ಮ ಮನಸ್ಸು ಹಾಕ್ಲಿಕ್ಕತ್ತಿ? ಅಂಥವ್ರ ಸಂಘ ಕಡೆ ವಿಚಾರ ಮಾಡಬೇಡ ಅಂತಾರ. ಜಯ ಸಂಗತಿಯೇ ಮತಿ ರಾಮ ಸೋಡಿ. ಯಾರ ಸಂಘದಿಂದ ನಿನಗೆ ರಾಮನಿಂದ ನಿನ್ನ ಮನಸ್ಸು ಅಂತರ ಆಗ್ತದ, ರಾಮನ ಧ್ಯಾನದಿಂದ ಅಂತರ ಆಗ್ತದ, ರಾಮನ ಸೇವೆಯಿಂದ ಅಂತರ ಆಗ್ತದ, ಅರ್ಥಾತ್ ಸದ್ಗುರುವಿನ ಸಾನ್ನಿಧ್ಯದಿಂದ ಅಂತರ ಮಾಡ್ಲಿಕ್ಕತ್ತಿರ್ತದ, ಅಂಥವ್ರ ಸಂಘ ಮಾಡಿ ಏನು ಮಾಡವ ನೀನು ಅಂತನ್ನುವಂಥದ್ದು ಈ ಒಂದು ಸಂಘದ ಮಹಿಮೆ ಹೇಳೋ ಅಂತಾರವರು. ಮುಂದ ಇದಕ್ಕೆ ಅವ್ರಂದ್ರು ಸಜ್ಜನರ ಸಂಘ ಸಿಗುದೇ ದುರ್ಲಭದ ಅಂತಾರ. ಸತ್ಸಂಗ ಸಿಗುದೇ ದುರ್ಲಭ. ನಮಗ್ ಸಿಕ್ಕದ ಇದ್ರ ಅರ್ಥ ಏನು? ನಾವು ಏನೋ ಬಹಳ ಒಂದು ಭಾಗ್ಯವಂತರ ಅಂತ ತಿಳ್ಕೋಬೇಕು. ಪುರಂದರದಾಸರು ಅಂತಾರ, ಸಜ್ಜನರ ಸಂಘ ಎಂದಿಗಾವುದು. ಸಜ್ಜನರ ಸಂಘ ನಮಗೆಂದಿಗಾಹುದು, ದುರ್ಜನರ ಸಂಘದಿಂದ ನೊಂದೇನಯ್ಯ ಹರಿಯೇ. ಸಜ್ಜನರ ಸಂಘ ಎಂದಿಗಾಹುದು, ಸಜ್ಜನರ ಸಂಘ ಎಂದಿಗಾಹುದು. ಅವ್ರು ಅಂತಾರ, ಸಜ್ಜನರ ಸಂಘ ನನಗೆ ಸಿಗಬೇಕಾಗ್ಯದ ಅಂತೇಳಿ ಸಜ್ಜನರ ಸಂಘ ಸಂಬಂಧ ಇಷ್ಟು ನಾವು ಬಯಸಬೇಕಲ್ಲ. ಎಲ್ಲಿ ಒಬ್ಬರೇ ನಮಗೆ ಸತ್ಯವಂತರು ಸಿಕ್ಕರು ಸಹಿತ, ಒಬ್ಬರೇ ಭಗವಂತನ ಭಕ್ತರು ಸಿಕ್ಕರು ಸಹಿತ ಅವ್ರ ಜೋಡಿ ಮಾಡುವಂತಹ ಈ ಆಧ್ಯಾತ್ಮಿಕ ಚಿಂತನ ಏನದಲ್ಲ, ನಮ್ಮ ಜೀವನದೊಳಗೆ ಸಮಾಧಾನವನ್ನೇ ನಮಗ್ ಕೊಡ್ತದಂತ. ಅದಕ್ಕೆ ಅಂಥವ್ರ ಸಂಘವನ್ನ ನಾವು ಮಾಡೋದಂದ್ರೆ ಹೆಂಗಂತಾರಂದ್ರೆ, ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ ಅಂತ. ಜೇನದೊಳಗೆ ಜೇನುತುಪ್ಪ ಅಂತಾರಲ್ಲ, ಹನಿ ಅಂತಿಲ್ಲ ನೀವು, ಹೆಜ್ಜೇನು ಅಂತ ಬರ್ತಿದ್ದೋ ಅಂದ್ರೆ ದೊಡ್ಡ ಇದ್ರದ್ದು ಜೇನು ಅಂದ್ರೆ ಬಹಳ ರುಚಿಯಾದ ಜೇನದು, ಅದನ್ನು ಸವಿದಂಗಂತ. ದುರ್ಜನರ ಸಂಘವದು ಬಚ್ಚಲಿನ ರಜ್ಜಿನಂತಿಹುದು ಸರ್ವಜ್ಞ. ದುರ್ಜನರ ಸಂಘ ಅಂದ್ರ ಈ ಒಂದು ಬಚ್ಚಲಿನಾಗ ರಜ್ಜಿನಾಗ ನೀನ್ ನಿಂತಿ ಅಥವಾ ಕಲ್ಲು ಹೋಗದಿ ಅಂದ್ರೆ ನಿನ್ನ ಮೋತಿಗೆ ನಿನಗ ಸಿಡದ ನಿನ್ನನ್ನೇ ಹೊಲಸು ಮಾಡ್ತದ. ಹಂಗ ಅಂಥವ್ರ ಸಂಘ ಬಿಟ್ಟು ಸಜ್ಜನರ ಸಂಘ ನೀನು ಮಾಡು ಅಂತೇಳಿ ಅಂತಾರ. ಇದೇ ಮಾತನ್ನ ನಾವು ತುಕಾರಾಮ್ ಮಹಾರಾಜರು ತಮ್ಮ ಇದ್ರಾಗ ಬೇಡ್ಕೋತಾರ. ಹೇಚಿದಾನ ದೇಗಾದೇವ ತುಜ ವಿಸರ ಅನುಭವ, ಗುಣಗಾಯಿ ನ ಆವಡಿ ಹೇಚಿ ಮಾಜಿ ಸರ್ವ ಜೋಡಿ, ನಲಗೆ ಮುಕ್ತಿ ಧನ ಸಂಪದ ಸಂತ ಸಂಘದೇ ಸದಾ. ಅಂದ್ರೆ ಸಂತರ ಸಂಘ ಕೊಡಪ ಭಗವಂತ,
ನೀ ಸಂತರ ಸಂಘದೊಳಗೆ ಕೊಡುದೇ ಇತ್ತಂದ್ರ ಬೇಕಾದಷ್ಟು ಸರಿ ಗರ್ಭವಾಸಕ್ಕೆ ಹಾಕಂತಾರ ನೋಡ್ರಿ ಅವ್ರು. ತುಕಾಮಣೆ ಗರ್ಭವಾಸಿ ಸುಖಿ ಘಾಲಾವೇ ಆಮಾಸಿ, ನಮ್ ಬೇಕಾದಷ್ಟು ಸರಿ ನೀನು ಗರ್ಭವಾಸಕ್ಕೆ ಹಾಕು. ಯಾಕಂದ್ರ ಸಜ್ಜನರ ಸಂಘ ಸಂತರ ಸಂಘದೊಳಗೆ ಇರುವಂತಹ ಸುಖ ಮತ್ ಎಲ್ಲಿ ಇಲ್ಲೇ ಏನಂತಾರ. ತುಕೊಬ್ಬರಾಯರ ಅಂದ್ರು ಸುಖ ಏಕ ಹೇಚಿಟಾಯಿ ಅಂತ. ಸುಖ ಎಲ್ಲದ ಅಂದ್ರ ಹೇಚಿಟಾಯಿ ಬಹುಪಾಯಿ ಸಂತಾಂಚ, ಸಂತರ ಚರಣದೊಳಗ ಒಂದೇ ಸುಖ ಅದ, ಉಳಿಕಿದ್ ಎಲ್ಲಿಯೂ ಸುಖ ಇಲ್ಲ ಅಂತ ಒಂದು ಸಂತರ ಸಂಘ ನಮಗ ಕೊಡು ಅಂತೇಳಿ ಕೇಳ್ತಾರ. ಯಾಕಂದ್ರ ಆ ಸಂಘದಿಂದ ನಮ್ಮಲ್ಲಿ ಯಾವ ರೀತಿ ಪರಿವರ್ತನೆ ಆಗ್ತದೆ ಅಂದ್ರ, ಪರಿಸಿಗಲ್ಲ ಕಬ್ಬಿಣದ ಸಂಘ ಮಾಡ್ತು, ಅಥವಾ ಕಬ್ಬಿಣ ಪರಿಸಿಗಲ್ಲ ಸಂಘ ಸ್ವಲ್ಪ ಟೈಮ್ ಮಾಡಿದ್ರು ಸಹಿತ ಅದನ್ನ ಬಂಗಾರ ಮಾಡಿಬಿಡ್ತದ. ಹಂಗ ಸಜ್ಜನರ ಸಂಘದೊಳಗೆ ನಾವು ಸ್ವಲ್ಪ ಸಮಯ ಇದ್ರು ಸಹಿತ ಅವರ ಒಂದು ಅನುಭವದ ವಾಣಿ, ಸಾಧನ ತತ್ಪರರಾಗಿರುವಂತ ಅಂತ ಒಂದು ಸಾಮರ್ಥ್ಯ ಇರುವಂತ ವಾಣಿ, ಅವರು ಒಂದೇ ವಾಣಿ ನಮ್ಮನ್ನು ಬದಲಾವಣೆ ಮಾಡಿಬಿಡ್ತು. ನಮ್ಮ ಜೀವನದೊಳಗ ಒಂದೇ ಮಾತ, ಮಹಾತ್ಮರು ಹೇಳಿದಂತ ಒಂದೇ ಮಾತ ನಮ್ಮನ್ನು ಪೂರ್ಣ ಬದಲು ಮಾಡಿಬಿಡ್ತದೆ. ವಾಲ್ಯ ಕೋಳಿಯಾಗ ಏನು ನಾರದ್ರೆ ಏನು ಬಹಳ ಹೇಳಿಲ್ಲ, ಅಥವಾ ಬಹಳ ದಿವಸ ಬಂದು ಹೇಳ್ಯಾರಂತೂ ಇಲ್ಲ. ಭೇಟಿ ಆದ್ರು, ಭೇಟಿಯಾಗಿ ಇದೇನು ಮಾಡ್ತೀವೋ ಕೋಳ್ಯ ಅಂತಂದ್ರು, ಇದು ಪಾಪದನು, ಇದರಿಂದ ನಿನಗೆ ಬಹಳ ತೊಂದರೆ ಆಗ್ತದ, ಮುಂದೆ ದುಃಖ ಅನುಭವಿಸಬೇಕಾಗ್ತದ ಅಂತೇಳಿ ಒಂದು 4 ಮಾತು ಹೇಳಿ ಏನೂ ಮಾಡಬೇಡ, ರಾಮನು ಅಂತ ರಾಮನಾಮವನ್ನ ನೀ ಜಪಿಸಿ ಬಿಡು, ಉದ್ಧಾರ ಆಗ್ತಿ ಅಂತ ಹೇಳಿದ್ರಲ್ಲ. ಹಂಗ ಮಹಾತ್ಮರು ಹೇಳುವಂತ ಒಂದೆರಡು ಮಾತುಗಳೇ ನಮ್ಮನ್ನು ಬದಲಾವಣೆ ಮಾಡ್ತಾವ. ಇನ್ನು ಅನುಭವ ಇರ್ಲಾರ್ದಂತ ಹೇಳಿದಂತ ಬೇಕಾದಷ್ಟು ತಾಸುಗಟ್ಲೆ ಹೇಳಿದ್ರು ಸಹಿತ ಅವು ಯಾರ ಅಂತರಂಗಕ್ಕೂ ಹತ್ತುವುದಿಲ್ಲ, ಯಾರ ಅಂತರಂಗವನ್ನು ಪರಿವರ್ತನೆ ಮಾಡುವುದಿಲ್ಲ. ಅದಕ್ಕಂತ ಅನುಭಾವಿಗಳ ಸಂಘದೊಳಗ ನೀವು ಕಾಲ ಕಳೀರಿ ಅಂತೇಳಿ ಅನ್ನುವಂಥ ಮಾತ ಈ ಒಂದು 45ನೇ ಒಂದು ಶ್ಲೋಕದೊಳಗ ಹೇಳ್ತಾರ. ತೇ ಸಂಗತಿ ಜನಿ ಕೋಣಗೋಡಿ ಅಂಥವ್ರ ಸಂಘದೊಳಗೆ ಏನು ಇರ್ಬೇಕಂತೇಳಿ ಯಾಕೆ ತಲೆ ಕೆಲ್ಸಗೋತಿ. ಜಯ ಸಂಗತಿ ನೇಮತಿ, ಯಾವ ಸಂಘದಿಂದ ರಾಮನ ಒಂದು ನಾಮಸ್ಮರಣೆ, ರಾಮನ ಒಂದು ಸನ್ನಿಧಾನ, ಆ ಸದ್ಗುರುನಾಥನ ಒಂದು ಚಿಂತನದಿಂದ ನಮ್ಮ ಮನ ಅಂತರ ಆಗ್ತಲ್ಲ, ಅಂಥವ್ರ ಸಂಘವನ್ನು ಬಿಟ್ಟು ಬಿಡ್ರಿ ಅಂತೇಳಿ ಅನ್ನೋ ಮಾತ ಈ 45ನೇ ಓವಿಯೊಳಗ ಶ್ಲೋಕದೊಳಗ ಸಮರ್ಥ ಹೇಳಿಕತ್ತಾರ. ಇನ್ನ 46ನೇ ಶ್ಲೋಕದೊಳಗ ಏನ್ ಹೇಳ್ತಾರಂದ್ರ, मनाजे घडी राघवे वीण गेली, जनी आपुले ते तुवा हानी केली, रघुनायका वीण तोसीन आहे, जनी दक्ष तो लक्ष लावून पाहे. श्रीराम समर्थ. मनाजे घडी राघवे वीण गेली, जनी आपुली ते तुवा हानी केली. ಸಮರ್ಥರ ಅಂತಾರ ಇಲ್ಲಿ ನಾಮಸ್ಮರಣೆ ಮಹತ್ವವನ್ನು ಈ ಶ್ಲೋಕದೊಳಗೆ ಹೇಳ್ತಾರ. ಹಿಂದಿನ ಶ್ಲೋಕದೊಳಗ ಸಂತರ ಸಜ್ಜನರ ಸಂಘದ ಒಂದು ಮಹತ್ವದ ಬಗ್ಗೆ ಹೇಳಿದ್ರೆ, ಇಲ್ಲಿ ಅಂತಾರ ನೀ ನಾಮಸ್ಮರಣೆಯ ಒಂದು ಮಹತ್ವದ ಬಗ್ಗೆ ಇಲ್ಲಿ ಹೇಳ್ತಾರ. ಅವ್ರಂತಾರ ನಿನ್ನ ಜೀವನದೊಳಗ ಆ ಸದ್ಗುರುನಾಥ ಕೊಟ್ಟಂತ ನಾಮದ ಚಿಂತನೆ ಹೊರತಾಗಿ ಕಳೆದಂತ ಎಲ್ಲಾ ಸಮಯನೂ ಅದು ಒಂದು ವ್ಯರ್ಥ ಸಮಯ ಹೋತಂತ ತಿಳ್ಕೊಂತಾರ ನೋಡಿ. ಮನಾಜೆ ಗಡಿ ರಾಘವೇ ವೀಣ ಗೇಲಿ, ಜನಿ ಆಪುಲೆ ತುವಾ ಹಾನಿ ಕೇಲಿ, ಜನಿ ಆಪುಲೇತೆ ತುವಾ ಹಾನಿ ಕೇಲಿ. ಆ ರಾಮನಿಲ್ಲದ ಸಮಯ, ರಾಮನ ಧ್ಯಾನ ಇಲ್ಲದ ಸಮಯ, ಸದ್ಗುರುನ ಚಿಂತನ ಇರ್ಲಾರ್ದಂತ ಸಮಯ ಎಷ್ಟು ನಾವು ಜೀವನದಾಗ ಕಳಿತೇವಲ್ಲ, ಅಷ್ಟೆಲ್ಲ ನಮ್ಮ ಜೀವನದೊಳಗ ನಮ್ಮ ಆಯುಷ್ಯವನ್ನ ಹಾನಿನೇ ಮಾಡ್ತಾವ ಅಂತಾರ. ಅದಕ್ಕೆ ನೀ ಏನ್ ಮಾಡು, ಯಾವಾಗಲೂ ನಾಮಸ್ಮರಣೆಯಾಗಿರ್ಬೇಕು ಅಂತಾರ. ಯಾವಾಗಲೂ ನಾಮಸ್ಮರಣೆ ಇರಬೇಕು. ಈಗ ನಾವು ವಿಚಾರ ಮಾಡಿದೇವು ಅಂದ್ರೆ ಒಂದು ದಿವಸಕ್ಕೆ 24 ತಾಸ, 24 ತಾಸದೊಳಗ ನಾವು ಸದ್ಗುರುಗಳಿಂದ ಅನುಗ್ರಹಿತವಾದಂತಹ ನಾಮಸ್ಮರಣೆ ಎಷ್ಟು ಸಮಯ ಮಾಡ್ತೇವು ಅನ್ನುವಂಥದ್ದನ್ನ ನಾವು ವಿಚಾರ ಮಾಡಿದ್ರೆ ನಮ್ಮ ಸಮಯ ಎಲ್ಲ ಈ ಪ್ರಾಪಂಚಿಕ ನೌಕರಿ ಸಂಬಂಧ, ಮಲ್ಕೋದ್ರ ಸಂಬಂಧ, ಆಮೇಲೆ ಟಿವಿ ನೋಡೋದು ಸಂಬಂಧ, ಗೊಳ್ಳ ಹರಟಿ ಹೊಡೆಯೋ ಸಂಬಂಧ, ತಿನ್ನುವುದು ಉಣುದು ಮಾಡೋ ಸಂಬಂಧನೇ ಹೆಚ್ಚು ಹೋಗ್ತದೆ ಹೊರತಾಗಿ ಸ್ವಲ್ಪ ಒಂದು ತಾಸು 2 ತಾಸ ಏನಾದ್ರೂ ಉಳಿತದ, ಆ 2 ತಾಸನು ಸಹಿತ ಗೊಳ್ಳ ಹರಟಿ ಒಳಗೆ ಕಳಿಬೇಡ ಅಂತಾರ. ಆ 2 ತಾಸರೇ ಕುತ್ಕೊಂಡ
ಚಿಂತನ ಮಾಡು, ಸದ್ಗುರುನಾಥನ ಒಂದು ಉಪಕಾರವನ್ನ ನೆನಿ ಅವ್ರು ಕೊಟ್ಟಂತ ನಾಮಸ್ಮರಣೆಯನ್ನ ಸ್ಮರಣ ಮಾಡು ಅಂತ ಹೇಳ್ತಾರ ಅವರು. ಯಾಕಂದ್ರ ಇದನ್ನ ಬಿಟ್ಟು ನೀ ಏನಾದ್ರೂ ಕಾಲ ಕಳೆದೆ ಅಂದ್ರ ಅದು ನಮ್ಮ ಜೀವನದ ಅದೊಂದು ಜೀವನದ ಒಂದು ಸಮಯದ ಪ್ರತಿಯೊಂದು ಕ್ಷಣದ ಹಾನಿಯನ್ನು ನಾವು ಮಾಡ್ಕೊಳಿಕತ್ತೇವೆ. ಇವತ್ತಿನ ದಿವಸ ನಾವು ಈ ಬರ್ತ್ಡೇ ಅದು ಆಚರಿಸ್ಕೋತೇವೆ, ಎಷ್ಟು ಖುಷಿಲೇ ಆಚರಿಸ್ಕೋತೇವು, ಎಷ್ಟು ಖುಬಿ ಪಟ್ಕೋತೇವು. ಅದರೊಳಗೆ ವಿಚಾರ ಮಾಡಿದ್ರೆ ಅದು ಖುಬಿ ಪಟ್ಕುವಂಥದ್ದಲ್ಲ. ಒಂದು ವರ್ಷ ಪುಕ್ಕಟ್ಟು ಹೋಗಿತ್ತಲ್ಲಪ್ಪ ನಂದು, ಇದೊಂದು ವರ್ಷ ಪುಕ್ಕಟ್ಟು ಹೋತಲ್ಲ, ಆ ಸದ್ಗುರುನಾಥನ ಚಿಂತನದೊಳಗೆ ನಾ ಕಳಿಲ್ಲ ಅಂದ್ರೆ ಆಯುಷ್ಯ ನನಗೆ ಇದ್ದ ಆಯುಷ್ಯನಾಗ ನಂದು ಒಂದು ವರ್ಷ ಮತ್ತೆ ಪುಕ್ಕಟ್ಟೆ ಹೋತಲ್ಲ ಅಂತೇಳಿ ನಿಜವಾಗಿಯೂ ಮನುಷ್ಯ ತ್ರಾಸ ಮಾಡ್ಕೋಬೇಕು. ನಮಗೆ ಅರ್ಥ ಇರ್ಲಾರ್ದಕ್ಕಾಗಿ ಅದನ್ನ ಅಗದಿ ವೈಭವದಿಂದ ಆಚರಿಸ್ಕೋತೇವು. ಹಿಂಗೆ ಜೀವನದೊಳಗೆ ನಾವು ಎಷ್ಟೋ ಒಂದು ಕಾರ್ಯಗಳನ್ನ ಅರ್ಥ ಇಲ್ದ ಮಾಡ್ತೇವೆ ಅಂತೇಳಿ ನಮ್ಮ ಪರಮಾರ್ಥದೊಳಗೆ ಯಾವ ಒಂದು ಪ್ರಗತಿ ಸಿಗಬೇಕು ಆ ಪ್ರಗತಿ ನಮ್ಮಲ್ಲಿ ಕಂಡು ಬರುವುದಿಲ್ಲ. ಯಾಕಂದ್ರೆ ನಾವು ಆ ಒಂದು ಪರಮಾರ್ಥದ ವಾತಾವರಣದಾಗಿದ್ದಾಗಷ್ಟೇ ನಾವು ಪರಮಾರ್ಥಿಗಳಂತಿಗತೆ ಇರ್ತೇವೆ ಹೊರತಾಗಿ ಅದನ್ನ ಬಿಟ್ಟು ನಾವು ಹೊರಗೆ ಪ್ರಪಂಚಿಕರ ಸಂಘದಾಗ ಬಂದೇವಂದ್ರೆ ನಮ್ದು ಹೆಂಗ ಆಗಿಬಿಡ್ತಂದ್ರೆ ಮತ್ತೆ ಅಗದಿ ಚಲೋ ಸಂಸಾರಿಕನಿಗತೆನೆ ನಾವು ಇರ್ತೇವೆ. ಅದಕ್ಕೆ ಮನಾಜೆ ಘಡಿ ರಾಘವೇವಿನ ಗೇಲಿ ಜನಿ ಆಪುಲೇತೆ ತುವಾ ಹಾನಿ ಕೇಲಿ. ನಿನ್ನ ಹಾನಿ ನೀನೇ ಮಾಡ್ಕೋತಿಪ್ಪ. ರಾಮನ ನಾಮವೂ ಇಲ್ಲದ ಗುರುನಾಥನ ಒಂದು ಉಪಕಾರ ನೆನೆಯದ ಸಮಯ ಏನದಲ್ಲ ಅದೆಲ್ಲ ಪುಕ್ಕಟ್ಟೆ ಹೋಗ್ತದ ಅನ್ನುವಂಥ ಮಾತ ಸಮರ್ಥರು ಈ 46ನೇ ಶ್ಲೋಕನಾಗ ಹೇಳ್ತಾರ. ಸಮರ್ಥ ರಾಮದಾಸ್ ಮಹಾರಾಜರು ಇದ್ರ ಮೇಲೆ ಒಂದು ಅಭಂಗನೆ ಮಾಡ್ಯಾರ. ಅವ್ರೇನಂತಾರ, ಘಟ್ಕಾ ಗೇಲಿ ಪಳೆ गेली, घटका गेली पळे गेली, तास वाजे झणाना, आयुष्याचा नाश होतो राम कारे म्हणाना. घटका गेली पळे गेली, घटका गेली पळे गेली, तास वाजे झणाना, आयुष्याचा नाश होतो राम कारे म्हणाना. ನೋಡ್ರಿ, ಸದ್ಗುರುಗಳಂತಾರ ಘಟ್ ಹೋದು, ಫಳ ಹೋದು, ತಾಸು ಹೋದು, ದಿವಸ ಹೋದು, ತಿಂಗಳುಗಳು ಹೋದು, ವರ್ಷಗಳು ಹೋದು, ಇವೆಲ್ಲ ಹೋಗ್ಕೋತನೆ ಹೊಂಟಾವ. ನೀ ಭಗವಂತನ ನಾಮಸ್ಮರಣೆ ಯಾಕೆ ಮಾಡುವಲ್ಲಪ್ಪ, ನಿನ್ನ ಜೀವನ ಯಾಕೆ ಹಾಳು ಮಾಡ್ಕೊಳಿಕತ್ತಿ ಅಂತ ಅವ್ರಂತಾರ. ಏಕ ಪ್ರಹರ, दोन प्रहर, तीन प्रहर गेली, एक प्रहर, दोन प्रहर, तीन प्रहर गेली, चारी प्रहर संसाराने सावटीने नेली. घटका गेली पळे गेली, घटका गेली पळे गेली, तास वाजे झणाना, आयुष्याचा नाश होतो राम कारे म्हणाना. घटका गेली. ನೋಡ್, ಹಗಲು 4 ಪ್ರಹರ, ರಾತ್ರಿ 4 ಪ್ರಹರ. ಹಗಲಿನ 4 ಪ್ರಹರ ಅಂತಾರವರು. ಏಕ ಪ್ರಹರ, 2 ಪ್ರಹರ, 3 ಪ್ರಹರ गेली. 3 ಪ್ರಹರ ಎದ್ರ ಪುಕ್ಕಟ್ನಾಗ ಹೋದು. ವಿಚಾರ ಮಾಡಿದ್ರಂತರೂ ಸದ್ಯದ ಪೀಳಿಗೆ ಮೊದಲೇ ಪ್ರಹರ ಏನದಲ್ಲ, ಮುಂಜಾನೆ 9 ತನಕದ್ದು 6 ರಿಂದ 9 ಅದಂತರೂ ಪುಕ್ಕಟ್ಟೆ ಹೋಗಿ ಮಲ್ಕೊಂಡೇ ಹೋಗಿಬಿಟ್ಟಿರ್ತದೆ. ಯಾಕಂದ್ರೆ 9 ತೊಳಗೆ ಈಗಿನ ಜನರು ಯಾರು ಹೇಳವಲ್ರು. ಅದೊಂದು ಪ್ರಹರ ಹೋತು. ಏಕ ಪ್ರಹರ, 2 ಪ್ರಹರ, 3 ಪ್ರಹರ गेली, चारी प्रहर ಸಂಸಾರನೇ ಚಾವಟಿನೇ ನೇಲಿ. 4 ಪ್ರಹರಗಳು ಸಂಸಾರ ಒಂದು ಕುಬಿ ಒಳಗ, ಸಂಸಾರದ ದುಡುತೊಳಗ, ಸಂಸಾರದ ವ್ಯಾಮೋಹದೊಳಗ ನೀ ಕಳ್ಕೊಂಡು ಬಿಟ್ಟಿ. ಇನ್ನು ರಾತ್ರಿ ಏನೇನು, ಆ ರಾತ್ರಿ ಪ್ರಹರ, ರಾತ್ರಿ 4 ಪ್ರಹರ. ರಾತ್ರ काही झोप काही, रात्र काही झोप काही, स्त्री संगे गेली, चारी ऐसा 8 प्रहरांची वासलात झाली. घटका गेली पळे गेली, घटका गेली पळे गेली, तास वाजे झणाना, आयुष्याचा नाश होतो राम कारे म्हणाना. घटका गेली. ಕೊನೆ ಚರಣದಾಗ ಅಂತಾರವರು, दास म्हणे तासभर स्वरण सकळा देतो, दास म्हणे तासभरा स्मरण सकळा देतो, क्षणोक्षणी राम म्हणा म्हणून झणकार येतो. घटका गेली
फळे गेली, घटका गेली, फळे गेली, तास वाजे झणाना, आयुष्याचा नाश होतो राम कारे म्हणाना, राम कारे म्हणाना, ರಾಮ ಕಾರೆ ಮಣಾನ. ಈ 8 ಪ್ರಹದ ವಿಚಾರಗಳನ್ನ ಸಮರ್ಥರಂತಾರ ನೋಡ್ರಿ. ಜ್ಞಾನಿಗಳು, ಸಂತರು, ಸದ್ಗುರುಗಳು ಅವ್ರ ಅಂತಃಕರಣ ಎಷ್ಟು ನೋಯ್ತದಂದ್ರ ಅವ್ರಂತಾರ ಜೀವನದೊಳಗೆ ಯಾವುದು ಅಸತ್ಯದ, ಯಾವುದು ಸುಖ ಕೊಡುವಂತ ಸಾಮರ್ಥ್ಯ ಎದರೊಳಗೆ ಇಲ್ಲ ಅದನ್ನ ಬಿಡ್ತಾರ. ಬ್ರಹ್ಮಾನಂದವನ್ನೇ ನಮಗೆ ನೀಡುವಂತ ಆ ಭಗವಂತನ ಚಿಂತದಿಂದ ಅಂತರ ಆಗ್ತಾರಲ್ಲ ಅಂತ ಹೇಳಿ ಇಷ್ಟೆಲ್ಲ ಅಭಂಗಗಳನ್ನು ರಚಿಸಿದ್ರು. ಅವತಾರ ತೊಟ್ಟುಕೊಂಡು ಮನಿ ಅಡ್ಡಾಡಿದ್ರು, ನಮಗಿಷ್ಟೆಲ್ಲ ತಿಳಿಸಿ ಹೇಳಿದ್ರು. ಅಂದ್ರೂ ಸಹಿತ ನಮ್ಮಲ್ಲಿ ಈ ಒಂದು ವಿವೇಕ ಜಾಗೃತ ಆಗ್ಲಾರ್ದಕ್ಕೆ ಅವರಂದ್ರು, ಮನಾಜೆ ಘಡಿ ರಾಗವೇವೇನ ಗೇಲಿ, ಜನಿ ಆಪುಲೆ ತೇತುವ ಹಾನಿ ಕೇಲಿ. ನಿನ್ನ ಹಾನಿ ನೀನೇ ಮಾಡ್ಕೋತಿ ಅಂತಾರು. ಯಾಕಂದ್ರೆ ನಾವಿಲ್ಲಿ ಬಂದದ್ದು ವ್ಯಾಪಾರ ಲಾಭದಾಯಕ ಆಗ್ಬೇಕಂತಾರು. ತುಕಾಮಣೆ ಲಾಭ ಹೋಯತೋ ವ್ಯಾಪಾರ ಕರಾಕಾಯ ಫಾರಸಿಕವಾವೆ. ಭಗವಂತನ ಚಿಂತನದೊಳಗ ನೀವು ಕಾಲು ಕಳಿದೇನದಲ್ಲ ಅದು ಮಾತ್ರ ನಮ್ಗೆ ಜೀವನದೊಳಗೆ ಲಾಭದಾಯಕ ಜೀವನದ, ಲಾಭದಾಯಕ ಸಮಯದ, ಉಳ್ಕಿದ್ದೆಲ್ಲ ವ್ಯರ್ಥದ ಅಂತಾರ ಅವರು. ಅದಕ್ಕೆ ರಘುನಾಯಕ ವೀಣತೋ ಸೀನಾಯಿ, ಅದನ್ನ ಬಿಟ್ಟು ನೀ ಏನು ಮಾಡ್ತೀಯ ಅದು ಬರೇ ನಿನಗೆ ದಣುನೆ ಮಾಡ್ತದ, ನಿನ್ನನ್ನು ದುಡಿಸ್ತದ, ಹೈರಾಣ ಮಾಡ್ತದ, ಗೋಳಾಡಿಸ್ತದ, ನಿನಗೆ ದುಃಖನೇ ಕೊಡ್ತದ, ಸುಖ ಅಂತರೂ ಅದ್ರ ಕೊಡು ಸಾಮರ್ಥ್ಯನೇ ಇಲ್ಲ. ಅದಕ್ಕೆ ಇವೆಲ್ಲದರ ಸಂಬಂಧ ನೀ ಭಾಳ ಬಡದಾಡ್ಲಿಕ್ಕೆ ಹೋಗ್ಬೇಡ ಅಂತಾರ. ಪ್ರಪಂಚದ ಸಂಬಂಧ ನಾವೇನು ಬಡದಾಡ್ತೀವಲ್ಲ, ಇದನ್ನ ಸುಖ ಬೇಕು ಸುಖ ಬೇಕು ಅಂತೇಳಿ ಎಷ್ಟು ಕೆಲವೊಬ್ಬರಂತರೂ ನೋಡ್ಬೇಕ್ರಿ. 60 ವರ್ಷ ರಿಟೈರ್ಮೆಂಟ್ ಆದ್ರೂ ಸಹಿತ ಇನ್ನೊಂದು ಸ್ವಲ್ಪ ಒಂದ್ 5-10 ಸಾವಿರ ರೂಪಾಯಿ ಪಗಾರ ಕೊಟ್ರೆ ಸಾಕ್ರಿ, ಮತ್ತೆ ಇನ್ನೊಂದ್ ದಿವ್ಸ ದುಡಿತೇನ್ರಿ, ಇನ್ನ ಗಟ್ಟಿದ್ದನ್ರಿ ಅಂತೇಳಿ ದುಡಿಯೋ ಮಂದಿ ರಗಡದ. ಯಾಕೆ ದುಡಿಬೇಕು ಅಂತಾರವ್ರು. ಎಷ್ಟು ದುಡಿದ್ರು ಸಹಿತ ಜೀವನದೊಳಗೆ ಯಾರು ನೀ ದುಡಿಬೇಡಪ್ಪ, ಭಗವಂತನ ಪ್ರಾಪ್ತಿ ಮಾಡ್ಕೋ ಅಂತ ಹೇಳೋರು ಯಾರು ಇಲ್ಲ. ಕೇವಲ ಸದ್ಗುರುನಾಥ್ ಮಾತ್ರ ಅಂತಾನ, ಸಾಕಪ್ಪ ನೀನು. ಈಗ ನಿನಗೆ ಆಕ್ಚುಲಿ 50 ವರ್ಷ ಆದ್ಮೇಲೆ ನೀ ದುಡಿಯಬಾರ್ದು. ಮತ್ತಿನ್ನು 50 ವರ್ಷ ಹೋತು, 55 ಹೋತು, 60 ಹೋತ್, ಇನ್ನು 65 ಮಾಡ್ತಾರ. ಕಡಿಕ್ ಅಲ್ಲೇ ನಿನ್ ಸಮಾಧಿ ಆದ್ರೂ ಸಹಿತ ನೀ ಅಲ್ಲೇ ದುಡಿತನಂದ್ರೆ ನಿನಗೆ ಏನು ಹೇಳುದದ? ದುಡಿಬೇಡ. ದುಡಿದಿತ್ತಂದ್ರ, ಸೇವಾ ಮಾಡೋದಿತ್ತಂದ್ರ, ಚಿಂತನಾ ಮಾಡೋದಿತ್ತಂದ್ರ ಕೇವಲ ಸದ್ಗುರುನಾಥ ಕೊಟ್ಟಂತಹ ನಾಮಸ್ಮರಣೆ ಒಳಗೆ ನಿನ್ನ ಕಾಲ ಕಳಿ. ಆ ನಾಮದ ಹೊರತಾಗಿ ರಘುನಾಯಕ ವೀಣತೋ ಸೀನಾಯೆ, ಅವನು ಬಿಟ್ಟಂತ ಅವನ ನಾಮಸ್ಮರಣೆ ಇರ್ಲಾರ್ದಂತ ನಮ್ಮ ಸಮಯ ಅದು ನಮಗ ದಣವನ್ನೇ ಕೊಡ್ತದ ಅನ್ನುವಂತ ಮಾತು ಹೇಳಿ, ಜನಿ ದಕ್ಷತೋ ಲಕ್ಷ ಲಾವು ನಿಪಾಯೆ. ಈ ಜನರೊಳಗ ಇದನ್ನ ದಕ್ಷತಾ ಇದ್ದಾವ ಅಂದ್ರ ವಿವೇಕಿ ಇದ್ದಾವ, ಪ್ರಜ್ಞಾ ಇದ್ದಾವ ಮಾತ್ರ ಇದನ್ನ ತಿಳ್ಕೊಂಡ ಈ ಎಲ್ಲದರಿಂದ ಹೊರಗಿದ್ದು ಕೇವಲ ಸದ್ಗುರುನಾಥ ಕೊಟ್ಟಂತ ನಾಮಸ್ಮರಣ ಕಾಲ ಕಳೆದ ತನ್ನ ಜೀವನದೊಳಗೆ ತನ್ನ ಸ್ವರೂಪ ಸಾಕ್ಷಾತ್ಕಾರ ಮಾಡ್ಕೊಂಡು ಬಿಡ್ತಾನ. ಸದ್ಗುರುವಿನ ಸ್ವರೂಪ ಸಾಕ್ಷಾತ್ಕಾರ ಆಗ್ತದ. ಸದ್ಗುರು ಯಾರು? ಸದ್ಗುರುವಿನ ನಿಜವಾದ ಸ್ಥಿತಿ ಅಂತದ. ಅವನು ವಿಮಲ ಬ್ರಹ್ಮನ ಆ ಬ್ರಹ್ಮ ಸ್ಥಿತಿಯನ್ನ ಇವನು ಅನುಭವಿಸ್ತಾನ. ನಾನು ಅದೇ ಇದ್ದೀನಿ ಅನ್ನುವಂಥದ್ದನ್ನು ಅನುಭವಿಸ್ತಾ ಹೋಗ್ತಾನ. ಜನನ ಮರಣ ಸಕ್ಕರಿಂದ ಬಿಡುಗಡೆ ಆಗುವಂತ ಒಂದು ಲಾಭವನ್ನ ನಾವು ಗಳಿಸ್ತಾನ ಅಂತ ಹೇಳಿ ಅವರಂದ್ರು. ಮನಾಜೆ ಘಡಿ ರಾಘವೇವಿನ ಗೇಲಿ, ಜನಿ ಆಪುಲೆ ತೇತುವ ಹಾನಿ ಕೇಲಿ, ರಘುನಾಯಕ ವೀಣತೋ ಸೀನಾಯೆ, ಜನಿ ದಕ್ಷತೋ ಲಕ್ಷ ಲಾವು ನಿಪಾದ. ಅದಕ್ಕೆ ದಕ್ಷತೆ ಅನ್ನುವಂಥದ್ದು ಸಾಧಕಗ ಬಹಳ ಮುಖ್ಯವಾದಂತಹ ವಿಚಾರದಂತ. ಅದಕ್ಕೆ ದಕ್ಷತೆ ಅಂದ್ರ ಯಾವಾಗಲೂ ಎಚ್ಚರದಿಂದಿರಬೇಕು. ಸಮಯವನ್ನ ಸ್ವಲ್ಪ ಸಮಯ ನಾವು ಭಗವಂತನ ಒಂದು ಚಿಂತನದಿಂದ ಅಂತರಿರ್ಲಾರ್ದಂಗ ನೋಡ್ಕೊಂಡು ಪ್ರಪಂಚದಾಗ ಇರಬೇಕು. ಇದ್ರು ಸಹಿತ ಇರ್ಲಾರ್ದಂಗಿದ್ದು ಕೇವಲ ಏನಪ್ಪಾ ಅಂದ್ರ ಆ ಭಗವಂತನ ಸದ್ಗುರು ನಾಥ ಮಾಡಿದಂತ ಉಪಕಾರದ ಸ್ಮರಣ ಮಾಡ್ಕೋತ ಅವ್ರು ಕೊಟ್ಟಂತ ಭವತಾರಕ ನಾಮ ಮಂತ್ರವನ್ನ ಜಪಿಸುತ್ತಾ ನಿಜವಾದ ನಮ್ಮ ಸ್ವರೂಪದ ಒಂದು ಅನುಭವ, ಆ ಬ್ರಹ್ಮಾನಂದದ ಅನುಭವ ನಾವು ನೀವುಗಳು ಪಡ್ಕೋಬೇಕಾಗ್ಯದ. ಆ ಉದ್ದೇಶಕ್ಕಾಗಿ ಸಮರ್ಥರು ಈ ಮನಾಚಿ ಶ್ಲೋಕದಾಗ ಈ 2 ಶ್ಲೋಕದಾಗ ಸತ್ಸಂಗದ ಮಹಿಮೆ ಒಂದು ಶ್ಲೋಕದಾಗ ಹೇಳಿದ್ರೆ, ನಾಮಸ್ಮರಣೆ ಮಹಿಮೆ ಇನ್ನೊಂದು ಶ್ಲೋಕದಾಗ ಹೇಳಿ ಇದು ಇರ್ಲಾರ್ದಂತ ಜಾಗದಾಗ ಇರಬೇಡ ಅಂತೇಳಿ ಹೋದವಾರೆ ನಮಗೆ ಎಚ್ಚರ ಕೊಟ್ಟು ಬಿಟ್ಟಾರ. ನಸೇಧಾಮ ತೇರಾಮ ಸೋಡು ನಿದ್ಯಾವೆ ಸುಖಾಲಾಗಿ ಅರಣ್ಯ ಸೇವಿತ ಜಾವೆ ಅಂತ. ಅದು ಎಲ್ಲಿಲ್ಲ ಅಲ್ಲಿ ಇರಬೇಡ.
ನೀನು ಎಲ್ಲೇ ಇದ್ರೆ ರಾಮನಲ್ಲಿಯೇ ವಾಸ ಮಾಡು. ರಾಮನ ನಾಮಸ್ಮರಣೆಯೊಳಗೆ ನಿನ್ನ ಜೀವನವನ್ನು ಕಳೆ. ಆ ಒಂದು ಬ್ರಹ್ಮಾನಂದದೊಳಗೆ ನೀನು ನಿನ್ನ ಜೀವನವನ್ನು ಕಳೆದೆ ಅಂದ್ರೆ ಈ ಜನನ ಮರಣ ಚಕ್ರದ ಬಿಡುಗಡೆಯಾಗಿ ಸಾಯುಜ್ಯ ಮುಕ್ತಿ ಅನ್ನುವಂಥ ನಿನಗೆ ಪ್ರಾಪ್ತ ಆಗ್ತದಪ್ಪ ಅನ್ನುವಂಥ ಮಾತ ಈ 2 ಶ್ಲೋಕದಿಂದ ಸಮರ್ಥರು ನಿಮಗೆ ಹೇಳಿಕತ್ತಾರ ಅಂತ ಹೇಳ್ಕೊತ ಇವತ್ತಿನ ಒಂದು ಈ ಸೇವೆಗೆ ನಾನು ವಿರಾಮ ಕೊಡ್ತೇನೆ. आकल्पायुष्वावेत आकुळा माझ्या सकळा हरीच्या दासा कल्पनेची बाधा न हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकासी नामा म्हणेतया असावे कल्याण जामुक निदान पांडुरंग पुंडली कवरदार विठ्ठल पार्वती पतेश्वर महादेव राजाधिराज सद्गुरुनाथ महाराज की जय. श्री गुरुदेव दत्त. चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते. जय चिदंबर. जय श्रीराम. जय जय रघुवीर समर्थ. ನಾವು ಇಂದಿನ ನಾವೆಲ್ಲರೂ ಸೇರಿ ಏನ್ ಪ್ರಾರ್ಥನೆ ಮಾಡೋಣಪ್ಪ ರಂಗರಾವ್ ಮಹಾರಾಜರ ಹತ್ರ ಅಂದ್ರೆ, ಮಹಾರಾಜರೇ ನಾವ್ 2 ವಾರದಿಂದ ನಮ್ ಗುರುಗಳನ್ನ ನೋಡಿಲ್ಲ, ಮುಂದಿನ ಬಾರಿಗೆ ನಮ್ ಗುರುಗಳನ್ನು ನೋಡುವಂತ ಕೃಪೆ ಮಾಡ್ಕೊಡ್ರಿ ನಮ್ಗೆ ಅಂತ ಮೊದಲೇ ಪ್ರಾರ್ಥನೆ ಮಾಡೋಣ. 2 ಬಾರಿಯಿಂದ ನಾವ್ ಅವ್ರನ್ನ ನೋಡ್ತಾ ಇಲ್ಲ. ಅದೇ ವಿಗ್ರಹ ಬರ್ಲಾರ್ದಂಗ್ ನೋಡ್ಕೋತೇವ್. ಅದಕ್ಕೆ ಮಹಾರಾಜ್ರೆ ಬೇಕಾಗಿತ್ತು, ಏನೋ ಕಡಿಮೆ ಆಗ್ತಾ ಇದೆ. ಹೌದು, ನಮ್ಗೆ ಎಷ್ಟು ಟೈಮ್ ಹೋಗ್ಬಿಡ್ತಲ್ಲಪ್ಪ, ವೇಸ್ಟ್ ಆಗೋಯ್ತು ಬರೀ ಇದ್ರಲ್ಲಿ. ಅವ್ರ ಗುರುಗಳನ್ ಮಾತು ಇಲ್ಲ ಅಂದ್ರೆ ಎಷ್ಟೊತ್ ನಾವ್ ಕೇಳಿಸ್ಕೊತಿದ್ವಿ, ಇವತ್ತು ಶ್ರವಣ ಮಾಡ್ತಿದ್ವಿ, ಅದೆಲ್ಲ ಹಾಳಾಗೋಯ್ತಲ್ಲಪ್ಪ. ಅದಕ್ಕೆ ರಂಗರಾವ್ ಮಹಾರಾಜಲ್ಲಿ ಪ್ರಾರ್ಥನೆ ಮಾಡ್ತೀವಿ. ರಂಗರಾವ್ ಮಹಾರಾಜರೇ ಮುಂದಿನ ಸತಿಗೆ ನಮ್ ಗುರುಗಳದ್ ಆಡಿಯೋ ವಿಡಿಯೋ ಎಲ್ಲಾ ಸರಿ ಮಾಡಿ ನಮ್ ಗುರುಗಳು ಕಾಣಹಂಗ್ ಮಾಡ್ರಪ್ಪ. ಇದು ನಮ್ಗೊಂದ್ ಪರೀಕ್ಷೆ ಕೊಟ್ಟಿರ್ತಾರ ಅವ್ರು. ನೋಡ್ರಿ, ಅದು ವಿಡಿಯೋ ತೆಗೆದ್ಬಿಡ್ರಿಂದ ನಮಗೂ ಒಂದ್ ಪರೀಕ್ಷೆ. ನಾವೇನಾರು ಒಂದು ಹಾದಿದಲ್ಲಿ ಏನಾರು ಆ ಕಡೆ ಆಬ್ಸ್ಟೆಕಲ್ಸ್ ಏನೋ ಸರಿ ನಡೀತಿಲ್ಲ ಅಂದ್ಬಿಟ್ಟು ಏನೋ ಒಂದ್ ಮಾಡಿರ್ತಾರಲ್ ಗುರುಗಳು. ಅದು ಅಂದ್ರೆ ನಮ್ಮ ಹಾದಿನಲ್ಲಿ ಕೇವಲ ಬರೀ ಒಂದ್ ಕ್ಷಣವು ಯಾವ ಸಂಘದಲ್ಲಿ ಇರ್ಬೇಕು ಅಂದ್ರೆ ಸತ್ಯದ ಸಂಘದಲ್ಲಿ, ರಾಮನ ಸಂಘದಲ್ಲಿ, ಮಹಾರಾಜರ ಸಂಘದಲ್ಲಿ. ನಾವೆಲ್ಲರೂ ಹಾದಿ ತಪ್ತೀವಿ ಅಂದ್ರೆ ನೋಡ್ರಿ, ಈಗ 2 ವಾರದಿಂದ ನಮ್ಗೆ ಒಳಗೆ ಗುರುಗಳು ಏನ್ ಹೇಳ್ತಿದಾರೆ ಅದು ಶ್ರವಣ ಮಾಡ್ತಿದ್ವಿ. ಅದ್ರ ಚಡ್ಪಡಿಕೆ ಏನು, ಗುರುಗಳನ್ನ ನಾವು ನೋಡ್ತಿಲ್ಲಲ್ಲಪ್ಪ ಅನ್ನೋ ಚಡ್ಪಡಿಕೆ ಒಳಗಿಂದ. ಅವ್ರ ಮುಖಾನೇ ಕಾಣಿಸ್ತಿಲ್ವಲ್ಲಪ್ಪ, ನಾವು ಅಶರೀರವಾಣಿ ಕೇಳಿಸ್ಕೊಂಡ್ ಕೂತಿದೀವಲ್ಲಪ್ಪ. ರಾಮ ಅಯ್ಯೋ ಹೆಂಗಪ್ಪ ಇದು ನೋಡ್ತಾನೆ ಇಲ್ವಲ್ಲ ಅವ್ರನ್ನ ಅಂತ ಚಡ್ಪಡಿಕೆ. ಇಲ್ಲ ಅಂದ್ರೆ ಆ ಶ್ಲೋಕ ಹೇಳಿದಾಗ ಗುರುಗಳು ಹಾವ ಭಾವ ಒಂದು ಎಕ್ಸ್ಪ್ರೆಷನ್ ಏನಿರುತ್ತೋ ಅದರಿಂದ ನಮಗೆ ಖುಷಿ ಆಗತ್ತೆ, ಅಳು ಬರುತ್ತೆ, ಭಾವ ಬರುತ್ತೆ, ಉಕ್ಕಿ ಬರುತ್ತೆ. ಈ ಎಲ್ಲರೂ ಪಾಪ ಮುಖ ಸಪ್ಪಗ ಹಾಕೊಂಡ್ ಕೂತಿಯಾರ, ಏನು ಕಾಣಿಸ್ತಾನೆ ಇಲ್ವಲ್ಲಪ್ಪ ಗುರುಗಳು ಅಂತ. ಗುರುಗಳೇ ಕಾಣಿಸ್ತಿಲ್ಲ ನಮ್ಗೆ. ಆ ಭಂಗ ವಿಡಿಯೋ ಆಫೇ ಇರ್ತದೆ, ಎಲ್ಲಾರು ಆಫ್ ಇರ್ತದೆ, ಏನೋ ಅನ್ಸುದಿಲ್ಲ. ಇಲ್ಲ ಎಲ್ಲಾರು ಆನ್ ಇರ್ತದಲ್ಲ, ಅವರು ಆನ್ ಇರ್ಬೇಕು. ಹೌದೌದು, ಖರೆ ಅದ. ನನಗೂ ಹಳಾಳೆನೆ ಭಾಳ ಆಗ್ಲಿಕ್ಕತ್ತದ, ಏನ್ ಮಾಡೋದು. ಈಗ ಅದನ್ನ ನಾವು ಈ ವಾರನ್ಯಾಗ ಅದನ್ನ ಸರಿ ಮಾಡಿಸ್ತೇನ್ರಿ. ಅದನ್ನ ಓಪನ್ ಆಗಿರ್ತದ ಅವ್ರದ್ದು, ಅದಕ್ಕೆ ಅದು ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಇನ್ನೊಂದ್ ಸಿಲಿಂಡರ್ ಅದ ನೋಡ್ರಿ ಅವ್ರದ್ದು 2 ನಂಬರ್ದು ಓಪನ್ ಆಗ್ಯದ. ಅದನ್ನ ನೋಡ್ತೇನ್ರಿ, ಯಾರ ಕೈಲಿ ತೋರಿಸ್ತಾನೆ ಗೊತ್ತಿದ್ದಾರಿಗೆ, ಅದನ್ನ ತೋರಿಸಿ ಅದನ್ನ ಸರಿ ಗುರುಗಳೇ ತೋರಿಸ್ರಿ ಪ್ಲೀಸ್. ತೋರ್ಸಿದ್ರೆ ನಮ್ಗೆ ಮನಾಚಿ ಶ್ಲೋಕ ಇವತ್ತು ನಾವು ಶ್ರವಣ ಮಾಡಿದೀವಿ ಖರೆ, ಆದ್ರೆ ಶ್ರವಣ ನಾವು ಮನಸ್ಸಿಂದ ಮಾಡಿಲ್ಲ. ಇವತ್ತು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಾವು ಮನಸ್ಸಿಂದ ಅದೇನು ಕೇಳಿಸ್ಕೊಂಡೇ ಇಲ್ಲ ಅಂದಂಗ ಸರಿಯಾಗಿ ಇದು ಆಗ್ತದೆ. ಇನ್ನು ಮತ್ತೊಮ್ಮೆ ಇದನ್ನೇ ಮಾಡೋಣ ಅಂತ ಹೇಳ್ರಿ ಬೇಕಂದ್ರ. ನಿಜವಾಗ್ಲೂ ಗುರುಗಳೇ, ಯಾಕೆಂದ್ರೆ ಆ ಒಂದು ನಮ್ಗೆ ಒಂದು ಅಭ್ಯಾಸ ಏನಾಗ್ಬಿಟ್ಟಿದೆ ಅಂದ್ರೆ, ನೀವು ಹೆಂಗ್ ಹೇಳ್ತಿರ್ತೀರಾ ಆ ಹಾವ ಭಾವ ಭಾವನೆ ಅದೆಲ್ಲ ಕನೆಕ್ಟ್ ಆಗಿರುತ್ತೆ. ಇವತ್ತು ಅದ್ ಕನೆಕ್ಷನ್ ಎಲ್ಲ ಒಂದ್ ಕಡೆ ಒಂದು ವೈರ್ ಎಲ್ಲ ಲೂಸ್ ಆಗ್ಬಿಟ್ಟಿದೆ, ಅದು ಕನೆಕ್ಷನ್ ಅನಿಸ್ಬಿಟ್ಟಿದೆ. ಇಲ್ಲ, ನಮಗೂ ಮನಸ್ಸಿನಿಂದ ಪಕ್ಕ ನಮಗ ಆನಂದ ಆಗುವಂಗ ನಮಗೂ ಹೇಳೋದು ಆಗಲಿಲ್ಲ. ಯಾಕ ಮನಸ್ಸಿನಾಗ ಇದೊಂದು ಅಸಮಾಧಾನ ಉಳಿತಲ್ಲ, ಅದು ಹಿಂಗಾಗಿ. ಹೌದು, ನಾವು ನೋಡ್ತಾನೆ ಇಲ್ಲ ನಿಮ್ಮನ್ನ, ಮತ್ ನಮ್ಗೆ ಬರೀ ಕೇಳಿಸ್ಕೊತಿದೀವಿ ಅನ್ನೋದು ಅಸಮಾಧಾನ ಎಲ್ಲ ಉಂಟಾಗಿರೋದಕ್ಕೆ. ಶಾರ್ಟ್ ಒಳಗೆ ಹೌದೌದು, ಯಾಕಂದ್ರೆ ಅದು ಆಲ್ರೆಡಿ 24 ನಿಮಿಷ ಕಳೆದೋಗ್ಬಿಟ್ಟಿತ್ತು ಅದ್ರಲ್ಲಿ. ಮತ್ತೆ ಹೇಳೋಣ, ನೋಡೋಣ ಅದನ್ನ ಏನೇನಾಗ್ಯದ ನೋಡಿಸ್ತಾನ ತೋರಿಸ್ತಾನ. ಆಯ್ತು, ಎಲ್ಲರಿಗೂ ನಮಸ್ಕಾರ. ಎಲ್ಲ ನಮಸ್ಕಾರ. ಸಮರ್ಥ.